ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಈಗ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮತ್ತು ತನಿಖಾ ವರದಿಯನ್ನು ಸಿದ್ಧತೆಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತಹ ಪೂರಕ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಒಂದೊಂದೇ ಸ್ಥಳದ ಮಹಜರನ್ನು ಕೂಡ ಮಾಡ್ತಾ ಇರುವಂಥ ಪೊಲೀಸರು ಅಲ್ಲಿ ಸಿಗುವಂಥ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಬಂಧನಕ್ಕೆ ಒಳಗಾಗಿರುವಂಥ ಎಲ್ಲ ಆರೋಪಿಗಳಿಂದ ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹಿಸ್ತಿದ್ದಾರೆ. ಜೊತೆಗೆ ಬಂಧನ ಆಗ್ತಿರುವಂತಹ ಸಂಖ್ಯೆಯು ಕೂಡ ಹೆಚ್ಚುತ್ತಾ ಇದೆ. ಈಗಾಗಲೇ 18 ಆರೋಪಿಗಳ ವಿರುದ್ಧ ಈ ಪ್ರಕರಣ ದಾಖಲಾಗಿರುವಂಥದ್ದು. 18 ಆರೋಪಿಗಳಲ್ಲಿ ಸಾಕಷ್ಟು ಜನ ಸಿಕ್ಕಿದ್ದಾರೆ. ಇನ್ನು ಒಬ್ಬರು ಇಬ್ಬರು ಏನೋ ಸಿಗೋದು ಬಾಕಿ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿಕ್ಕಿದ್ದಾರೆ. ಇವರೆಲ್ಲರಿಂದನೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸೋದು ಮಾತ್ರವಲ್ಲದೆ ಸ್ಥಳ ಮಹಜರನ್ನು ಮಾಡಿ ಮತ್ತು ಅವರವರ ಮನೆಗಳಿಗೆ ರೇಡನ್ನು ಮಾಡಿ ಅಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಮತ್ತು ಈ ಆರೋಪದ ಪಟ್ಟಿ ಏನಿದೆ ಅದರಲ್ಲಿ ಸೇರಿಸೋದಕ್ಕೆ, ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಪೊಲೀಸರು ತೀರ್ಮಾನವನ್ನು ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಈಗಾಗಲೇ ಪೊಲೀಸರು ಅಖಾಡಕ್ಕೆ ಇಳಿದು ಎಲ್ಲರ ಮನೆಯನ್ನು ಕೂಡ ಶೋಧವನ್ನು ಮಾಡಿದ್ದಾರೆ. ಶುಕ್ರವಾರ ರಾತ್ರಿ ದರ್ಶನ್ ಅವರ ಮನೆಗೆ ಹೋಗಿದ್ರು. ದರ್ಶನ್ ಮನೆಯಲ್ಲಿ ಸಿಕ್ಕಂಥ ಒಂದಷ್ಟು ವಸ್ತುಗಳು ಈಗ ದರ್ಶನ್ಗೆ ಈ ಕೇಸ್ನಲ್ಲಿ ಸ್ವಲ್ಪ ಉರುಳಾಗುವಂಥ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಮನೆಯಲ್ಲಿ ಸಿಕ್ಕಂಥ ಒಂದೊಂದು ವಸ್ತುಗಳು ಕೂಡ ಈ ಪ್ರಕರಣದ ಸಾಕ್ಷಿಯನ್ನು ಹೇಳ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಸಿಗ್ತಿದ್ರೆ, ಮತ್ತೊಂದು ಕಡೆ ಪವಿತ್ರ ಮನೆ, ಪವನ್ ಮನೆ, ಹಾಗೆಯೇ ಇತರ ಆರೋಪಿಗಳ ಮನೆ, ಎಲ್ಲರ ಮನೆಗೂ ಕೂಡ ಈಗಾಗಲೇ ಮಹಜರ್ ಮಾಡೋದಕ್ಕೋಸ್ಕರ ರೇಡನ್ನು ಮಾಡಿದಂಥ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಈ ಸಾಕ್ಷಿಗಳನ್ನು ಸಂಗ್ರಹಿಸೋದು ದೊಡ್ಡ ವಿಚಾರ ಅಲ್ಲ. ಸಾಕ್ಷಿಗಳನ್ನು ಸಂಗ್ರಹಿಸಿ ಅದರ ಮೂಲಕ ಒಂದು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದು ಒಂದು ಭಾಗ. ಎರಡನೇ ಭಾಗ, ಈ ಮಹಜರಿನ ಸಂದರ್ಭದಲ್ಲಿ ಸಿಗುವಂಥ ವಸ್ತುಗಳು ಈ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅನ್ನೋದು ಮಾತ್ರ ಮತ್ತೊಂದು ವಾಸ್ತವ ಪರಿಸ್ಥಿತಿ. ಹಾಗಾದರೆ ಈಗ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದೇನೋ, ಪವಿತ್ರ ಮನೆಯಲ್ಲಿ ಸಿಕ್ಕಿದ್ದೇನೋ, ಪವನ್ ಮನೆಯಲ್ಲಿ ಮತ್ತು ಇತರ ಆರೋಪಿಗಳ ಮನೆಯಲ್ಲಿ ಸಿಕ್ಕಿದ್ದೇನೇನೋ, ಯಾರ್ಯಾರ ಮನೆಯಲ್ಲಿ ಹಣ ಇತ್ತು, ಯಾರ್ಯಾರ ಮನೆಯಲ್ಲಿ ಬಟ್ಟೆ ಮಾತ್ರ ಇತ್ತು, ಆ ಬಟ್ಟೆಯಲ್ಲಿ ಏನಿತ್ತು, ಜೊತೆಗೆ ಪೊಲೀಸರು ಯಾವೆಲ್ಲ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರೇಣುಕಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಅಷ್ಟೂ ಜನ ಆರೋಪಿಗಳ ಮನೆಯನ್ನು ಮಹಜರ್ ಮಾಡುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಶುಕ್ರವಾರ ದರ್ಶನ್ ಅವರ ಮನೆಗೆ ತೆರಳಿದಂಥ ಪೊಲೀಸರು ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಅಲ್ಲಿ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಂಥ ವಸ್ತುಗಳು ದರ್ಶನ್ಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹೇಳುವಂತೆ ಮಾಡಿದೆ. ಯಾಕೆ ತಡರಾತ್ರಿ ನಟ ದರ್ಶನ್ ಮನೆಯಲ್ಲಿ ಶುಕ್ರವಾರ ಮಹಜರನ್ನು ಮಾಡ್ತಾರೆ? ಕಾರಣ ಏನು ಅಂತ ಹೇಳಿದರೆ, ಡೇ ಟೈಮ್ ಮಾಡಿದ್ರೆ ಗೊತ್ತಿದೆ ಪೊಲೀಸರಿಗೆ ಕರ್ಕೊಂಡು ಹೋಗೋದು ಕೂಡ ಇಂಪಾಸಿಬಲ್ ಮತ್ತು ಅಲ್ಲಿ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಆಗ್ತದೆ ಮತ್ತು ಸೆಕ್ಯೂರಿಟಿ ಫೋರ್ಸ್ ಕೂಡ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ದಟ್ ರಿಸ್ಕ್ ಬೇಡ ಅಂತೇಳ್ಬಿಟ್ಟು ರಾತ್ರೋರಾತ್ರಿ ದರ್ಶನನ್ನು ಶುಕ್ರವಾರ ರಾತ್ರಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾವುದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಮಹಜರ್ ಮಾಡುವಂತಹ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಒಗೆಯದೇ ಇರುವಂತಹ ದರ್ಶನ್ ಬಟ್ಟೆ ಹಾಗೂ ಶೂಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಳಿಕ ಅವುಗಳನ್ನು FSLಗೆ ಕೂಡ ಕಳಿಸಿದ್ದಾರೆ. ಯಾಕೆ? ಇಲ್ಲಿ ಪ್ರಮುಖವಾಗಿ ಈ ಬಟ್ಟೆಗಳಲ್ಲಿ ಏನಿದೆ ಅಥವಾ ಏನೆಲ್ಲ ಕುರುಹುಗಳು ಸಿಕ್ಕಿದ್ದಾವೆ, ಅದರ ಮೇಲೆ ಈ ಕೇಸ್ ನಿಲ್ಲುತ್ತೆ, ಸ್ಟ್ಯಾಂಡ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ರೇಣುಕಸ್ವಾಮಿಯ ಹತ್ಯೆ ನಡೆದಂಥ ವೇಳೆಯಲ್ಲಿ ದರ್ಶನ್ ಧರಿಸಿದಂಥ ಬಟ್ಟೆ, ಶೂ, ಇದರಲ್ಲಿ ಕಲೆಗಳೇನಾದರೂ ಇರ್ಬೋದು, ರಕ್ತದೋ ಅಥವಾ ಇನ್ನೊಂದು ಬೇರೆನೋ ಏನಾದರೂ ಒಂದು ಕಲೆ ಇರುತ್ತೆ. ಹೀಗಾಗಿ ಅದನ್ನು FSLಗೆ ಕಳಿಸಿದಾಗ ಅಲ್ಲಿ ಆ ಮಾದರಿಯನ್ನು ಸಂಗ್ರಹಿಸಿ ಆ ಮಾದರಿಗೂ ಮತ್ತು ಇಲ್ಲಿ ರೇಣುಕಸ್ವಾಮಿಯ ರಕ್ತದ ಮಾದರಿ ಇದೆಯಲ್ಲ ಅದನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಆಗ ಏನಾಗುತ್ತೆ, ದರ್ಶನ್ ಬಟ್ಟೆಯ ಮೇಲೆ ಅಥವಾ ಶೂ ಮೇಲೆ ಇರುವಂತಹ ಬ್ಲಡ್ಡು ಇಲ್ಲಿ ರೇಣುಕಸ್ವಾಮಿಯ ಬ್ಲಡ್ಡು ಇವೆರಡೂ ಕೂಡ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ದರ್ಶನ್ಗೆ ಸ್ವಲ್ಪ ಸಂಕಷ್ಟ ಹೆಚ್ಚೇ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಮ್ಯಾಚ್ ಆದಾಗ ದರ್ಶನ್ ಅಲ್ಲಿ ಇದ್ದಿದ್ದು ಅನ್ನೋದು ಕಾಯಂ ಆಗುತ್ತೆ. ಜೊತೆಗೆ ಆತನದ್ದು ಕೂಡ ಪಾತ್ರ ಇದೆ. ಆತನಿಗೆ ಬ್ಲಡ್ ಹೊರಗಡೆ ಬರೋವರೆಗೂ ಕೂಡ, ರಕ್ತ ಹೊರಗಡೆ ಬರೋವರೆಗೂ ಕೂಡ ಈತ ಹೊಡೆದಿದ್ದಾರೆ ಇವರೆಲ್ಲರೂ ಕೂಡ ಸೇರಿಕೊಂಡು ಅಂಥೇಳಿ ಒಂದು ಸಾಬೀತಾಗುತ್ತೆ. ಒಂದು ಪ್ರಮುಖವಾದಂಥ ಸಾಕ್ಷಿಯೂ ಕೂಡ ಆಗುತ್ತೆ. ತನಿಖೆಯ ದಿಕ್ಕನ್ನೇ ಬದಲಾಯಿಸುತ್ತೆ ಇದು. ಹೀಗಾಗಿ ಈ ಎಲ್ಲ ವಸ್ತುಗಳನ್ನು ಈಗ ಪೊಲೀಸರು ವಶಕ್ಕೆ ಪಡೆದು ಅದನ್ನು FSLಗೆ ಕಳಿಸಿದ್ದಾರೆ. FSLನಿಂದ ಬರುವಂಥ ರಿಪೋರ್ಟ್ ಮೇಲೆ ಈಗ ಭಾರಿ ಕುತೂಹಲ ಇದೆ ಒಂದು ಕಡೆ. ಇನ್ನು ಎರಡನೇ ವಿಚಾರ, ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರಗೌಡ ಮನೆಯಲ್ಲೂ ಕೂಡ ಪೊಲೀಸರು ಶನಿವಾರ ಮಹಜರನ್ನು ನಡೆಸಿದ್ದಾರೆ. RR ನಗರದಲ್ಲಿರುವಂತಹ ಭಾನುವಾರ ಮಹಜರನ್ನು ನಡೆಸಿದ್ದಾರೆ. RR ನಗರದಲ್ಲಿರುವಂತಹ ಪವಿತ್ರ ಮನೆ ಹಾಗೂ ಪವನ್ನನ್ನು ಪೊಲೀಸರು ಕರ್ಕೊಂಡು ಹೋಗಿ ವಿಚಾರಣೆಯನ್ನು ನಡೆಸಿ ಮತ್ತು ಸ್ಥಳ ಮಹಜರನ್ನು ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ನಗ್ತಾ ಹೋಗ್ತಿದ್ದನ್ನು ನೋಡಿದ್ರೆ ಇವ್ರಿಗೆ ಯಾವ ಪಾಪ ಪ್ರಜ್ಞೆಯೂ ಕೂಡ ಕಾಡಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಷ್ಟು ಆರಾಮಾಗಿ ನಗ್ನಗ್ತಾ ಪೊಲೀಸರ ಜೊತೆಗೆ ಮನೆಯನ್ನು ಮಹಜರು ಮಾಡುವಂಥ ಸಂದರ್ಭದಲ್ಲಿ
ಇದ್ದರು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಏನೆಲ್ಲ ಸಾಕ್ಷಿಗಳು ಸಿಗ್ತವೆ ಯಾಕಂತ ಹೇಳಿದ್ರೆ ಒಂದು ವಿಚಾರ ಇದೆ, ಚಪ್ಪಲಿಯಿಂದ ಪವಿತ್ರ ಹೊಡೆದಿದ್ದಾಳೆ ಅಂತೇಳಿ. ಹಾಗಾದರೆ ಪವಿತ್ರ ಹೊಡೆದಿರುವಂಥ ಚಪ್ಪಲಿ ಎಲ್ಲಿದೆ? ಪವಿತ್ರ ಆ ಬಟ್ಟೆಯನ್ನು, ತನ್ನ ಬಟ್ಟೆಯನ್ನು ಬದಲಾಯಿಸಿ ಹೊಸ ಬಟ್ಟೆಯನ್ನು ಹಾಕ್ಕೊಳ್ತಾಳೆ. ಆ ಹಳೆ ಬಟ್ಟೆ ಇಲ್ಲಿದೆ, ಅದರಲ್ಲಿ ಏನೆಲ್ಲ ಕಲೆಗಳಿದ್ದಾವೆ, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವರಿಬ್ಬರಿಗೆ ಮಾತ್ರ ಅಲ್ಲ, ಇನ್ನುಳಿದಂಥ 4 ಆರೋಪಿಗಳ ಸ್ಥಳ ಮಹಜರನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಚಿತ್ರದುರ್ಗಕ್ಕೆ ಹೋಗಿದ್ದಂಥವ್ರು ಎಲ್ಲ ಅನುಕುಮಾರ್ ತಂದೆಯ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅನುವನ್ನು ಕರ್ಕೊಂಡು ಹೋಗಿದ್ದಂಥ ಪೊಲೀಸರು ರಿಟರ್ನ್ ಬರುವಾಗ ಇನ್ನುಳಿದಂಥ ಪ್ಲೇಸ್ಗಳಿಗೆ ಹೋಗಿ ಅಲ್ಲೂ ಕೂಡ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಚಾರ್ಜ್ ಶೀಟಿಗೆ ಸೇರಿಸೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದಿಂದ ಕಣಿವೆವರೆಗೆ, ಅಲ್ಲಿಂದ ಬೆಂಗಳೂರುವರೆಗೆ ಕರೆದೊಯ್ದಂತಹ ಆರೋಪಿಗಳು ಆಟೋ ಮತ್ತು ಕಾರನ್ನು ಬಳಸಿದ್ರು. ಅವೆರಡನ್ನೂ ಕೂಡ ಸೀಸ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಗ್ಯಾಂಗ್ನ A8 ಕಾರು ಚಾಲಕ ಏನಿದ್ದಾನೆ ರವಿಶಂಕರ್, ಆತ ಈ ಕುರುಬರಹಟ್ಟಿ ಗ್ರಾಮಕ್ಕೆ ತೆರಳಿ ಗೋವಿಂದರಾಜನಗರ CPI ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಇಲ್ಲಿ ವಿಚಾರಣೆಯನ್ನು ಕೂಡ ನಡೆಸಿತು. ದರ್ಶನ್ ಮತ್ತು ಗ್ಯಾಂಗ್ನಿಂದ 5 ಲಕ್ಷ ಪಡೆದ ಬಗ್ಗೆ ಮಾಹಿತಿ ಇರೋದರಿಂದ ಈ ವಿಚಾರಣೆಯನ್ನು ನಡೆಸಲಾಯಿತು. ಬೆರಳಚ್ಚು ತಜ್ಞರು ಈ ವೇಳೆ ಹಾಜರಿದ್ದರು. ರೇಣುಕಾಸ್ವಾಮಿ ಕಿಡ್ನಾಪ್ ಕೇಸ್ಗೆ ಬಳಸಿದಂಥ ಕಾರ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಇವೆಲ್ಲವನ್ನು ಕೂಡ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ A4 ಆಗಿರುವಂತಹ ರಾಘವೇಂದ್ರನ ಮೆದೆಹಳ್ಳಿಯಲ್ಲಿರುವಂಥ ನಿವಾಸಕ್ಕೆ ಪೊಲೀಸರು ಭೇಟಿ ಕೊಟ್ಟು ಅಲ್ಲೂ ಕೂಡ ತಲಾಶನ ಮಾಡ್ತಾರೆ. ಈ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇದಲ್ಲದೆ ಬೆಳ್ಳಿಯ ಚೈನ್ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ರೇಣುಕಾಸ್ವಾಮಿಯ ಕತ್ತಲ್ಲಿದ್ದಂಥ ಚೈನನ್ನು ಕೂಡ ಇವರು ಕಿತ್ಕೊಂಡಿದ್ದಾರೆ ಅಂತ ಮಾಹಿತಿ ಇತ್ತು. ಅದಕ್ಕೆ ಪೂರಕವಾಗಿ ಒಂದು ಬೆಳ್ಳಿ ಚೈನ್ ಕೂಡ ಸಿಕ್ಕಿದೆ ಅಂತೆ ಪೊಲೀಸರಿಗೆ. ಆ ಬೆಳ್ಳಿ ಚೈನ್ನಲ್ಲಿ ಒಂದು RS ಅನ್ನೋಂಥ ಸಿಂಬಲ್ ಇದೆಯಂತೆ. ಇದು ರೇಣುಕಾಸ್ವಾಮಿಯದ್ದು ಅಥವಾ ಬೇರೆ ಯಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ಪ್ರತಿಯೊಬ್ಬರ ನಿವಾಸದಲ್ಲೂ ಕೂಡ ಏನೆಲ್ಲ ಸಾಕ್ಷಿಗಳು ಸಿಗ್ತವೆ, ಬಟ್ಟೆ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಇದು ಪ್ರಕರಣಕ್ಕೆ ಬೇಕಾಗುವಂಥ ಸಾಕ್ಷಿಯಾಗಿದ್ದರೆ ಅದನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು A7 ಆರೋಪಿಯಾಗಿದ್ದಂಥ ಅನುಕುಮಾರ್ ಅವರ ತಂದೆ ಚಂದ್ರಣ್ಣನವರು ತೀರಿಕೊಳ್ತಾರಲ್ಲ, ಅವರ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗವಹಿಸಿ ನಂತರ ಅಲ್ಲೂ ಕೂಡ ಮಹಜರನ್ನು ಮಾಡಿ ಪೊಲೀಸರು ವಾಪಸ್ ಬೆಂಗಳೂರಿಗೆ ಕರ್ಕೊಂಬಂದಿದ್ದಾರೆ. ಈ ಮೂಲಕ ಯಾವ್ಯಾವ ರೀತಿ ಇಲ್ಲಿ ಈ ಇಡೀ ಪ್ರಕರಣವನ್ನು ಭೇದಿಸ್ಬೋದು ಮತ್ತು ಇದರಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸ್ಬೋದು, ಅವೆಲ್ಲವನ್ನು ಕೂಡ ಪೊಲೀಸರು ನೀಟಾಗಿ ಮಾಡ್ತಾ ಇದ್ದಾರೆ. ಬಟ್ ಈ ಸಾಕ್ಷಿ ಸಂಗ್ರಹದಿಂದ ಆಗುವಂತಹ ಪರಿಣಾಮ ಏನು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಈಗಿರುವಂಥ ಪ್ರಶ್ನೆ. ಇದನ್ನು ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತೇಳಿ ನೋಡಿ, ಕೋರ್ಟ್ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಇಲ್ಲಿ SIT ಪರವಾದಂಥ ವಕೀಲರು ವಾದ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಒದಗಿಸಬೇಕಾಗ್ತದೆ. ಸ್ಥಳ ಮಹಜರು ಅನ್ನೋದು ಅತ್ಯಂತ ಪ್ರಮುಖ ಆಗ್ತದೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಬೇಕಾಗ್ತದೆ. ಈ ರೀತಿ ಮಾಡಿದ್ದಾರೆ, ಇದಕ್ಕೆ ಈ ರೀತಿಯಾದಂಥ ಸಾಕ್ಷಿ ಇದೆ, ಈ ಪ್ರಕರಣದಲ್ಲಿ ಇಲ್ಲಿಗೆ ಹೊಡೆದಿದ್ದಾರೆ, ಅದಕ್ಕೆ ಈ ರೀತಿಯ ಸ್ವೆಲ್ಲಿಂಗ್ ಆಗಿದೆ, ಇಷ್ಟು ದಿನಗಳ ಕಾಲ ಅದು ಇರ್ತದೆ, ಹೀಗೆ ಒಂದು ರಿಪೋರ್ಟ್ ಬೇಕಾಗ್ತದೆ, ಡಿಟೇಲ್ ರಿಪೋರ್ಟ್ ಬೇಕಾಗ್ತದೆ. ಆ ರಿಪೋರ್ಟನ್ನು ಸಹಜವಾಗಿ ಇಲ್ಲಿ ದರ್ಶನ್ ಎದುರುಗಡೆ ಇಟ್ಬಿಟ್ಟು ನೋಡಪ್ಪ ನೀನು ಹಿಂಗೆ ಮಾಡಿದೆ ಅಂತೇಳಿದೆ, ಇದಕ್ಕೆ ಬೇಕಾದಂಥ ಪೂರಕ ಸಾಕ್ಷಿಗಳು ನಮಗೆ ಬೇಕು ಅಂಥೇಳಿ ಈ ಪೊಲೀಸ್ ಅಧಿಕಾರಿಗಳು ಈಗ ಎಲ್ಲ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಾಕ್ಷಿಗಳನ್ನು ಇಟ್ಕೊಂಡೇ ಈಗ ಮುಂದಿನ ತನಿಖೆಯನ್ನು ಶುರು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ, ಯಾರ್ಯಾರೆಲ್ಲ ಏನೇನು ಕೆಲಸವನ್ನು ಮಾಡಿದ್ದಾರೆ. ಈಗ ಹೊಸದೊಂದು ಆರೋಪ ಕೂಡ ಕೇಳಿಬಂದಿದೆಯಲ್ಲ, ಎಲೆಕ್ಟ್ರಿಕಲ್ ಶಾಕ್ನ ವಿಚಾರ. ಆತನು ಕೂಡ ಅರೆಸ್ಟ್ ಆಗಿದ್ದಾನೆ. ಯಾರೋ ಎಲೆಕ್ಟ್ರಿಕಲ್ ಶಾಕ್ ಕೊಡ್ತಿದ್ದವನು ಕೂಡ ಅರೆಸ್ಟ್ ಆಗಿದ್ದಾನೆ. ಅವನ ಹತ್ರ ಇದ್ದಂಥ ಡಿವೈಸನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ರೀತಿ ಇವೆಲ್ಲದೂ ಕೂಡ ಪ್ರಮುಖ ಸಾಕ್ಷಿಯಾಗಿ ನಿಲ್ತದೆ ಪ್ರಕರಣದಲ್ಲಿ. ಈ ಪ್ರಕರಣ ಇನ್ನಷ್ಟು ಗೊಂದಲ ಆಗ್ತಾನೆ ಹೋಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.